ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವೈಕುಂಠ ಏಕಾದಶಿ. ಅದಕ್ಕಾಗಿ ನಾನು ಇವತ್ತು ಹೋಗ್ತಾ ಇರೋದು ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ಸ್ ಅಂತ ಹೇಳ್ತಾರಲ್ಲ, ಅದ್ರ ಹತ್ರ ಒಂದು ಮಠ ಇದೆ, ಶ್ರೀ ರಂಗನಾಥ ಗೌಡಿಯ ಮಠ ಅಂತ. ಆ ಮಠಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿರೋದು ಕೃಷ್ಣ ದೇವಸ್ಥಾನ ಮತ್ತು 400 ಹಸುಗಳು ಸಾಕ್ಕೊಂಡಿದ್ದಾರೆ. ಎಲ್ಲ ನಾಟಿ ಹಸುಗಳು. ಇವಾಗ ಎಲ್ಲ ಕಟ್ಟಿಂಗ್ ಎಲ್ಲ ಕೊಡ್ತಾರಲ್ಲ ಹಸುಗಳ್ನ, ಅದ್ರ ಬದಲು ಇಲ್ಲಿ ತಂದು ಬಿಟ್ಟರೆ ಇವರೇ ನೋಡ್ಕೊತಾರೆ. ಆ ಥರ ಒಂದು ಮಠ. ಆ ಮಠಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ, ವೈಕುಂಠ ಏಕಾದಶಿ ದಿನ. ಈಗ ಹೈಪರ್ ಲ್ಯಾಬ್ಸ್ ಸ್ಟಾರ್ಟ್ ಆಗುತ್ತೆ. ಹಾಗೆ ವೈಕುಂಠ ಏಕಾದಶಿ ದಿನ ಅಂದರೆ ಏನು, ಇದ್ರ ಕತೆ ಏನು ಅಂತ ಹೇಳ್ತೀನಿ. ಹೈಪರ್ ಲ್ಯಾಬ್ಸ್ ನೋಡಿಕೊಂಡು ಕತೆ ಕೇಳಿ. ಇವತ್ತು ವೈಕುಂಠ ಏಕಾದಶಿ. ಏನಕ್ಕಿದು ವೈಕುಂಠ ಏಕಾದಶಿ ಇಷ್ಟೊಂದು ಜನ ಇವತ್ತಿನ ದಿವಸ ಪೂಜೆ ಎಲ್ಲ ಮಾಡ್ತಾರೆ ಅನ್ನೋದು, ಇದರಿಂದ ಇರೋ ಕತೆನ ಹೇಳ್ತೀನಿ. ಒಬ್ಬ ಮುರ ಅನ್ನೋ ರಾಕ್ಷಸ ಇರ್ತಾನೆ. ಅವನು ನಮಗಿಂತ ಮೇಲೆ ಇರೋ ಲೋಕಗಳು, ಅದೇ ದೇವತೆಗಳೆಲ್ಲ ಇರ್ತಾರಲ್ಲ, ಆ ಲೋಕದಲ್ಲಿ ದೇವತೆಗಳಿಗೆಲ್ಲ ಕಷ್ಟ ಕೊಡ್ತಾ ಇರ್ತಾನೆ. ಆಗ ದೇವತೆಗಳೆಲ್ಲ ಇವನ್ನ ಫೇಸ್ ಮಾಡೋಕ್ಕಾಗದೆ ವಿಷ್ಣು ಅವ್ರ ಹತ್ರ ಹೋಗ್ತಾರೆ. ವಿಷ್ಣು ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಎಲ್ಲ ಮಾಡಿ ಮುರ ಅನ್ನೋ ರಾಕ್ಷಸನ ಸಾಯಿಸು ಅಂತ ಹೇಳ್ತಾರೆ. ಆಗ ವಿಷ್ಣು ಮುರ ಅನ್ನೋ ರಾಕ್ಷಸನ ಸಾಯಿಸೋದಕ್ಕೆ ಬರ್ತಾರೆ. ಬಂದು ಇವರಿಬ್ಬರು ಮಧ್ಯೆ ಫೈಟ್ ನಡೀತಾ ಇರುತ್ತೆ. ಇದು ಎಷ್ಟು ದಿನ ಫೈಟ್ ನಡೆಯುತ್ತೆ ಅಂದರೆ 1000 ವರ್ಷ ಈ ಫೈಟ್ ನಡೆಯುತ್ತೆ. 1000 ವರ್ಷ ಈ ಫೈಟ್ ನಡೆದಾದ್ಮೇಲೆ ಏನಾಗುತ್ತೆ ಅಂದರೆ, ವಿಷ್ಣು ಒಂದು ಕಡೆ ಹೋಗಿ ಮಲ್ಕೊಂಬಿಡ್ತಾರೆ. ಫೈಟ್ ಅರ್ಧದಲ್ಲೇ, ಇನ್ನು ಫೈಟ್ ನಡೀತಾನೆ ಇರುತ್ತೆ, ಆಗಲೇ ಹೋಗಿ ಮಲ್ಕೊಂಬಿಡ್ತಾರೆ. ಆಗ ಮುರ ಅನ್ನೋ ರಾಕ್ಷಸ ಏನು ಮಾಡ್ತಾನೆ, ಇದೇ ಒಳ್ಳೆ ಟೈಮ್ ಅಂತ ಹೇಳಿ ವಿಷ್ಣುನ ಸಂಹಾರ ಮಾಡೋಕ್ಕೆ ಹೋಗ್ತಾನೆ. ಆಗ ವಿಷ್ಣುವಿಂದ ಒಂದು ಶಕ್ತಿ ಈಚೆಗೆ ಬರುತ್ತೆ. ಆ ಶಕ್ತಿ ಬಂದು ಈ ಮುರ ಅನ್ನೋ ರಾಕ್ಷಸನ ಸಂಹಾರ ಮಾಡಿಬಿಡುತ್ತೆ. ವಿಷ್ಣುನ ಮುಟ್ಟೋದಕ್ಕೆ ಬಿಡೋದಿಲ್ಲ. ಮತ್ತು ವಿಷ್ಣುಗೆ ಎಚ್ಚರ ಆದಾಗ ನೋಡಿದ್ರೆ ಆ ಶಕ್ತಿ ಅವನ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡಿರುತ್ತೆ. ಆಗ ವಿಷ್ಣು ಆ ಶಕ್ತಿಗೆ ಏಕಾದಶಿ ಅಂತ ಹೆಸರು ಕೊಡ್ತಾನೆ. ಆ ಹೆಸರುನೇ ಇವತ್ತು ಏಕಾದಶಿ. ಮತ್ತು ಯಾರ್ಯಾರು ಈ ವೈಕುಂಠ ಏಕಾದಶಿ ದಿನ ಅವರೆಲ್ಲ ಸೆನ್ಸಸ್ನ ಕಂಟ್ರೋಲ್ ಮಾಡಿಕೊಂಡು ಉಪವಾಸ ಇದ್ದು ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾರೆ, ಸಹಸ್ರನಾಮ ಕೇಳೋದು, ಇಲ್ಲ ದೇವಸ್ಥಾನಕ್ಕೆ ಹೋಗೋದು, ಹೇಗೋ ಒಂದು ರೀತಿ ಪ್ರಾರ್ಥನೆ ಮಾಡ್ತಾರೆ, ಅವರಿಗೆಲ್ಲ ಮುಕ್ತಿ ಸಿಕ್ಕಿ ಎಲ್ಲರೂ ವೈಕುಂಠಕ್ಕೆ ಹೋಗ್ತಾರೆ, ಮತ್ತೆ ಈ ಭೂಮಿ ಮೇಲೆ ಹುಟ್ಟೋದಿಲ್ಲ. ಇವಾಗ ನಾವು ಗೌಡಿಯ ಮಠದ ರೋಡಿಗೆ ಬಂದಿದ್ದೀವಿ. ನೋ ಎಂಟ್ರಿ. ಹಸುಗಳೆಲ್ಲ ಇಲ್ಲೇ ಮೇಯಕ್ಕೆ ಹೋಗೋದು. ಇವಾಗ ಯಾವುದು ಇರೋದಿಲ್ಲ ಹಸುಗಳು ಜಾಸ್ತಿ, ಎಲ್ಲನೂ ಇದೇ ಮಠಕ್ಕೆ ಎಂಟ್ರಿ. ಇವತ್ತು ಕೀರ್ತನೆ ಇರುತ್ತಂತೆ, ಏನೇನೋ ಪ್ರೋಗ್ರಾಮ್ಸ್ ಎಲ್ಲ ಇದೆ ಇವತ್ತು ವೈಕುಂಠ ಏಕಾದಶಿ ದಿನ. ನೋಡಿ, ಇದೆ ಹಸುಗಳು ಜಾಗ. ಇಲ್ಲಿ ತರ್ಬೋದು ನೀವು, ಹಣ್ಣು ಎಲ್ಲ ತಂದು ನೀವೇ ತಿನ್ನಿಸ್ಬೋದು. ಇದೇ ಗೌಡಿಯ ಮಠ. ಬನ್ನಿ ಇವಾಗ ದೇವ್ರ ನೋಡಕ್ಕೆ ಹೋಗೋಣ. ಅದಕ್ಕೆ ನೋಡಿ, ರಾಘವೇಂದ್ರ ಸ್ವಾಮಿ ಬಂದಿದ್ದ ಕಾರಣನೇ ಗೊತ್ತಿದ್ರೆ ಏಕಾದಶಿ ಮಾಡಿದ್ರು. ಯಾರು ಆದ್ರೂ ಸ್ಟಾರ್ಟ್ ಮಕ್ಕಳು ಮಾಡಿಸಿ, ಕಂಪಲ್ಸರಿ ಮಾಡಿಸಿ. ಇಲ್ಲಿ ತುಂಬ ಹಸುಗಳಿರುತ್ತೆ. ಇವತ್ತೆಲ್ಲರೂ ಇವಾಗ ಮೇಯಕ್ಕೆ ಹೋಗಿರುತ್ತೆ ಹಸುಗಳು. ಇವಾಗ ಟೈಮ್ ಬಂದಾಗಲೇ 10:30. ಅದಕ್ಕೆ ಸ್ವಲ್ಪ ಹಸುಗಳು ಮಾತ್ರ ಕಾಣಿಸ್ತಾ ಇದೆ.
ನೀವು ಬೇಕಾದ್ರೆ ಬಂದು ಇಲ್ಲಿ ಸೇವೆನೂ ಮಾಡ್ಬೋದು. ಬಡಿ ಇದು ನೋಡಿ, ಇನ್ನ ರೀಸೆಂಟಾಗಿ ಇಟ್ಟಿರೋದು ಕರು. ಇಲ್ಲಿ ಬಂದರೆ ಸಾಕು, ಅವಕ್ಕೆಲ್ಲ ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ, ಏನಾದ್ರು ಕೊಡ್ತಾರೆ ಅಂತ ಹುಡ್ಕೊಂಡು ಬರ್ತಾರೆ.